ಚಲಾವಣೆ ಮಾಡ್ತಾರೆ. ಮೀನ್ವೈಲ್ ಈ ಕ್ಷಣ ಬರ್ತಿರುವಂತಹ ಮಗದೊಂದು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಮತ ಹಕ್ಕು ಚಲಾವಣೆ ಮಾಡ್ತಾರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತವರು ರಾಜ್ಯ ಗುಜರಾತ್ನಲ್ಲಿ ಮತವನ್ನ ಹಾಕಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನ ರನೀಪ್ನ ನಿಶಾನ್ ವಿದ್ಯಾಲಯ ಮತಗಟ್ಟೆಯಲ್ಲಿ ಮೋದಿ ಮತದಾನ ಮಾಡ್ತಾರೆ. ಈ ಕ್ಷಣ ಬರ್ತಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ಸ್ಪರ್ಧೆ ಮಾಡ್ತಿರುವ ಗಾಂಧಿನಗರ ಕ್ಷೇತ್ರದಲ್ಲೂ ಕೂಡ ಆ ಮತಗಟ್ಟೆ ಬರುತ್ತೆ. ಇವತ್ತು ಮತದಾನ ಹಕ್ಕನ್ನು ಚಲಾವಣೆ ಮಾಡ್ತಾರೆ ನರೇಂದ್ರ ಮೋದಿ. ರನೀಪ್ ಅಂತ ಆ ಜಾಗ, ಅಲ್ಲಿ ನಿಶಾನ್ ವಿದ್ಯಾಲಯ ಅಂತ ಇದೆ. ಆ ನಿಶಾನ್ ವಿದ್ಯಾಲಯಕ್ಕೆ ಬಂದು ನರೇಂದ್ರ ಮೋದಿಯವರು ತಮ್ಮ ಮತದಾನದ ಹಕ್ಕನ್ನು ಚಲಾವಣೆ ಮಾಡ್ತಾರೆ. ಜನ ನೋಡ್ತಿರೋದು ಅನಿಸ್ಬಿಟ್ಟಿರುತ್ತೆ, ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ಕ್ಷೇತ್ರಕ್ಕೆ ಮತದಾನ ಹಾಕ್ತಿದ್ದಾರೆ, ಯಾರಿಗೆ ಓಟ್ ಹಾಕ್ತಾರೆ ಅಂತ. ಬಿಕಾಸ್ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕಂಟೆಸ್ಟ್ ಮಾಡ್ತಿರುವಂಥ ಕ್ಷೇತ್ರ ಅದು. ಆ ಕ್ಷೇತ್ರಕ್ಕೆ ನರೇಂದ್ರ ಮೋದಿ ಅವರ ಓಟ್ ಇದೆ. ಸೊ ಹಾಗಾಗಿ ಯಾರಿಗೆ ಓಟ್ ಹಾಕ್ತಾರೆ ಅಂತ ಇಡೀ ಜಗತ್ತಿಗೆ ಗೆಸ್ ಮಾಡ್ಬೋದು. ಯಾರು ಏನು ಅದಕ್ಕೆ ತದ್ವಿರುದ್ಧ ಯೋಚನೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅನ್ಕೊಳಕ್ಕಾಗುತ್ತಾ ಅರುಣ್, ಇವ್ರಿಗೆ ಓಟ್ ಹಾಕ್ಬಿಡ್ತಾರೆ, ಅವ್ರಿಗೆ ಓಟ್ ಹಾಕ್ಬಿಡ್ತಾರೆ ಅಂತ. ಸೊ ಹಾಗಾಗಿ ಬಟ್ ಮೀನ್ವೈಲ್ ಅವರು ಓಟ್ ಮಾಡೋಕ್ಕೆ ಬರ್ತಿದ್ದಾರೆ. ಅಹಮದಾಬಾದ್ನ ರನೀಪ್ನ ನಿಶಾನ್ ವಿಶ್ವವಿದ್ಯಾಲಯದಲ್ಲಿ ಅವರ ಓಟ್ ಇದೆ. ಹಾಗಾಗಿ ಅಲ್ಲಿ ಮತದಾನವನ್ನು ಅವರು ಮಾಡೋಕ್ಕೆ ಬರ್ತಿದ್ದಾರೆ. ಆ ಮತಗಟ್ಟೆ ಸೇರೋದು ಅಮಿತ್ ಶಾ ಕಂಟೆಸ್ಟ್ ಮಾಡ್ತಿರುವಂಥ ಗಾಂಧಿನಗರದ ವ್ಯಾಪ್ತಿಗೆ ಬರುತ್ತೆ ಈ ಮತಗಟ್ಟೆ. ಇವತ್ತು ಅವರು ಚಲಾವಣೆ ಮಾಡಕ್ಕೆ ಬರ್ತಿದ್ದಾರೆ. ಅಡ್ವಾಣಿ ಅವರ ಕ್ಷೇತ್ರ ಅದು. ಎಕ್ಸಾಕ್ಟ್ಲಿ, ಹೌದು, ಗಾಂಧಿನಗರ. ವೆರಿ ಟ್ರೂ. ಅಡ್ವಾಣಿ ಅವರ ಕ್ಷೇತ್ರ. ಈ ಬಾರಿಯಲ್ಲಿ ಅಮಿತ್ ಶಾ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ರಾಜ್ಯಸಭೆಯಿಂದ ಸದಸ್ಯರಾಗಿದ್ರು. ಬಟ್ ಈ ಬಾರಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಗಾಂಧಿನಗರದಿಂದ ನಿಂತರು. ಅಡ್ವಾಣಿ ಅವ್ರನ್ನ ಟಿಕೆಟ್ ಕೊಡ್ಲಿಲ್ಲ ಅಲ್ಲಿ. ಅಡ್ವಾಣಿ ಅವರಿಗೆ ಒಂಚೂರು ರೆಸ್ಟ್ ಅನ್ನ ಕೊಟ್ರು. ಅಲ್ಲಿ ಅಮಿತ್ ಶಾ ಅವರು ಸ್ಪರ್ಧೆ ಮಾಡಿದ್ದಾರೆ ಆ ಕ್ಷೇತ್ರದಲ್ಲಿ. ಈಗ ಮತದಾನದ ಹಕ್ಕಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಇವತ್ತು ವೋಟ್ ಮಾಡ್ತಾರೆ. ಅದು ಅಹಮದಾಬಾದ್ನ ರನೀಪ್ ಭಾಗದಲ್ಲಿ ನಿಶಾನ್ ವಿದ್ಯಾಲಯ ಮತಗಟ್ಟೆಯಲ್ಲಿ ಮತದಾನ ಮಾಡ್ತಿದ್ದಾರೆ.